ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನಿಂದ ಮೊರಾರ್ಜಿ ವಸತಿ ಶಾಲೆಯ ಮಾದರಿ ಪ್ರಶ್ನೋತ್ತರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಅದೇ ರೀತಿಯಾಗಿ ಇವು ಕನ್ನಡದ 20 ಮಾದರಿ ಪ್ರಶ್ನೆ ಉತ್ತರಗಳಾಗಿರ್ತಾರೆ. ಒಂದನೇ ಪ್ರಶ್ನೆ ನೋಡ್ರಿ, ಹೂವು ಈ ಪದದ ಬಹುವಚನ ರೂಪ ಯಾವುದು ಅಂತ ಕೊಡ್ರ. ಉತ್ತರ ನೋಡ್ರಿ, ಇದು ಯಾವುದಾಗುತ್ತಾ? ಹೂವುಗಳಾಗುತ್ತೆ ರೀ. ಇವರನ್ನು ನೋಡ್ರಿ, ಕನ್ನಡದಲ್ಲಿ ಅಕಾರಾಂತ ನಪುಂಸಕಲಿಂಗ ಪದಗಳಿಗೆ ಅಥವಾ ಪದಗಳು ಪ್ರತ್ಯಯ ಸೇರಿಸುವ ಮೂಲಕ ಬಹುವಚನ ಮಾಡಬಹುದು. ಹೌದಾ ರೀ? ಬಹುವಚನ ಮಾಡಬಹುದು. ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಹೂವುಗಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿಯಾಗಿ ಇದು ಎರಡನೇ ಪ್ರಶ್ನೆ ನೋಡ್ರಿ, ಗಿಡ ಪದಕ್ಕೆ ಸರಿಯಾದ ಜೋಡಿ ಪದ ಯಾವುದು ಅಂತ ಕೊಟ್ರ. ಹೌದಾ? ಇದಕ್ಕೆ ಉತ್ತರ ಯಾವುದಾಗುತ್ತೆ ರೀ? ಗಿಡ ಪ್ಲಸ್ ಮರ ಅಂದರೆ ಗಿಡ ಮರ. ಯಾವುದ್ರಿ? ಗಿಡ ಪ್ಲಸ್ ಮರ, ಗಿಡ ಮರ ಆಗುತ್ತೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಗಿಡ ಮರ. ಇವಡ ನೋಡ್ರಿ, ಅರ್ಥದ ದೃಷ್ಟಿಯಿಂದ ಒಂದಕ್ಕೊಂದು ಪೂರಕವಾಗಿರುವ ಪದಗಳನ್ನು ಸೇರಿಸಿ ಜೋಡಿ ಪದಗಳಾಗಿ ಬಳಸುತ್ತೇವೆ. ಹೌದಲ್ರಿ? ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಗಿಡ ಮರ. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ, ಬೆಟ್ಟದಾವರೆ ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೊಡ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ನೋಡ್ರಿ? ಉತ್ತರ ತತ್ಪುರುಷ ಸಮಾಸ. ಹೌದಲ್ರಿ? ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಇಲ್ಲಿ ಉತ್ತರ ಪದ ತಾವರೆ ಅರ್ಥವು ಪ್ರಧಾನವಾಗಿರುತ್ತದೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಬೆಟ್ಟದಾವರೆ ತತ್ಪುರುಷ ಸಮಾಸ. ಅದೇ ರೀತಿ ನೋಡ್ರಿ, ನಾಲ್ಕನೇ ಪ್ರಶ್ನೆ ನೋಡ್ರಿ, ರಾಮನು ಶಾಲೆಗೆ ಹೋದನು. ಇದರಲ್ಲಿ ಕರ್ತೃಪದ ಯಾವುದು ಅಂತ ಕೊಡ್ರ. ಹೌದಾ? ಯಾವುದು ಅಂತ ಕೇಳ್ಯಾರ. ಹೌದಾ? ಉತ್ತರ ನೋಡ್ರಿ, ಕರ್ತೃಪದ ಯಾವುದ್ರಿ? ರಾಮನು. ಯಾವುದ್ರಿ? ರಾಮನು. ಅದೇ ರೀತಿ ವಿವರಣೆ ನೋಡ್ರಿ, ಕ್ರಿಯೆಯನ್ನು ಮಾಡುವವನೇ ಕರ್ತೃ. ಇಲ್ಲಿ ಹೋಗುವ ಕ್ರಿಯೆಯನ್ನು ರಾಮನು ಮಾಡುತ್ತಿದ್ದಾನೆ. ಹೌದಲ್ರಿ? ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ರಾಮನು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿ ಐದನೇ ಪ್ರಶ್ನೆ ನೋಡ್ರಿ, ಸೂರ್ಯ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೊಟ್ರ. ಹೌದಾ? ಸೂರ್ಯ ಪದದ ಸಮಾನಾರ್ಥಕ ಪದ ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಭಾಸ್ಕರ, ರವಿ, ದಿನಕರ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇವರ ನೋಡ್ರಿ, ಒಂದೇ ಅರ್ಥ ನೀಡುವ ಬೇರೆ ಬೇರೆ ಪದಗಳಿಗೆ ಸಮಾನಾರ್ಥಕ ಪದ ಎಂದು ಕರೀತಾರೆ. ಹೌದಾ ರೀ? ಅದೇ ರೀತಿ ಆರನೇ ಪ್ರಶ್ನೆ ನೋಡ್ರಿ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೊಟ್ರು. ಹೌದಾ? ಉತ್ತರ ಎಷ್ಟು ರೀ? 49. ಹೌದಾ ರೀ? ಅದೇ ರೀತಿ ಸ್ವರಗಳು ಎಷ್ಟದ ರೀ? ಸ್ವರಗಳು 13 ಅದ ರೀ. ಎಷ್ಟದ ರೀ? ಸ್ವರಗಳು 13, ಯೋಗವಾಗುಗಳು 2, ವ್ಯಂಜನಗಳು 34. ಒಟ್ಟು ಕನ್ನಡ ವರ್ಣಮಾಲೆಗಳಲ್ಲಿ 49 ಅಕ್ಷರಗಳು ಕಂಡು ಬರ್ತವೆ ರೀ. ಹೌದಾ ರೀ? ಅದೇ ರೀತಿ 7ನೇ ಪ್ರಶ್ನೆ ನೋಡ್ರಿ, ವಿದ್ಯಾರ್ಥಿ ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತದೆ ಅಂತ ಕೊಟ್ರ. ಹೌದಾ? ಉತ್ತರ ನೋಡ್ರಿ, ವಿದ್ಯಾ ಪ್ಲಸ್ ಅರ್ಥಿ. ಹೌದಾ? ಏನಾಗುತ್ತೆ ರೀ? ವಿದ್ಯಾ ಪ್ಲಸ್ ಅರ್ಥಿ ಆಗುತ್ತೆ ರೀ. ಇದಕ್ಕೆ ಇದು ವಿವರಣೆ ನೋಡ್ರಿ, ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗುತ್ತೆ. ಹೌದಲ್ರಿ? ಆ ಪ್ಲಸ್ ಅ, ಇದು ಅಂದರೆ ಸವರ್ಣ ದೀರ್ಘ ಅಂದರೆ ಸ್ವರಗಳ ಯಾವುದ್ರಿ? ಸ್ವರಗಳ ಮುಂದೆ ಸ್ವರ ಬಂತಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಹೌದಾ? ಆ ಪ್ಲಸ್ ಅ ಬಂದೈತೆ. ಹೌದಲ್ರಿ? ಅದರಿಂದ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗತ್ತೆ ರೀ. ಅದೇ ರೀತಿ 8ನೇ ಪ್ರಶ್ನೆ ನೋಡ್ರಿ, ಹಳೆಗನ್ನಡ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟರು. ಉತ್ತರ ನೋಡ್ರಿ, ಆದೇಶ ಸಂಧಿ. ಯಾವುದ್ರಿ? ಉತ್ತರ ಆದೇಶ ಸಂಧಿ ರೀ. ಇದಕ್ಕೆ ವಿವರಣೆ ನೋಡ್ರಿ, ಹಳೆಯ ಪ್ಲಸ್ ಕನ್ನಡ, ಹಳೆಯ ಕನ್ನಡ. ಇಲ್ಲಿ ಕಕಾರಕ್ಕೆ ಗಕಾರ ಆದೇಶ ಆಗಿ ಬಂದೈತೆ. ಆದ್ದರಿಂದ ಇದು ಆದೇಶ ಸಂಧಿ ಉದಾಹರಣೆ ಸಂಧಿ ಆಗುತ್ತೆ ರೀ. ಹೌದಾ? ಅದೇ ರೀತಿಯಾಗಿ 9ನೇ ಪ್ರಶ್ನೆ ನೋಡ್ರಿ, ನಗು ಪದದ ವಿರುದ್ಧ ಪದ ಯಾವುದು ಅಂತ ಕೊಟ್ರ. ಹೌದಾ? ಉತ್ತರ ನೋಡ್ರಿ, ಇದಕ್ಕೆ ನಗು ಅಳು. ಯಾವುದಾಗತ್ತೆ ರೀ? ನಗು ಅಳು. ಇದು ವಿರುದ್ಧಾರ್ಥಕ ಪದ ಆಗತ್ತೆ ರೀ. ಅದೇ ರೀತಿ 10ನೇ ಪ್ರಶ್ನೆ ನೋಡ್ರಿ, ಊಟ ಪದದ ತಸ್ತಮ ತದ್ಭವ ರೂಪವನ್ನು ತಿಳಿಸಿ ಅಂತ ಕೊಟ್ರ. ಹೌದಾ? ಉತ್ತರ ನೋಡ್ರಿ, ಭೋಜನ ತಸ್ತಮ ಪದ ಆಗತ್ತೆ ರೀ. ಏನಾಗುತ್ತೆ ರೀ? ಭೋಜನ ಏನಾಗುತ್ತೆ ರೀ? ಭೋಜನ
ತತ್ಸಮ ಪದ, ಊಟ ಅನ್ನೋದು ತದ್ಭವ ಆಗುತ್ತೆ. ಹೌದಲ್ರಿ? ವಿವರಣೆ ನೋಡ್ರಿ. ಸಂಸ್ಕೃತದಿಂದ ನೇರವಾಗಿ ಬಂದ ಪದಗಳನ್ನು ತತ್ಸಮ ಅಂತ ಕರಿತೀವಿ. ಸ್ವಲ್ಪ ಬದಲಾವಣೆ ಹೊಂದಿ ಬಂದವುಗಳನ್ನು ತದ್ಭವ ಅಂತ ಕರಿತೀವಿ. ಆದ್ದರಿಂದ ಇದಕ್ಕೆ ಉತ್ತರ ಅಂದರೆ ಭೋಜನ ಅಂದರೆ ತತ್ಸಮ ಪದ, ಊಟ ಅಂದ್ರೆ ತದ್ಭವ ಪದ ಆಗುತ್ತೆ ನೋಡ್ರಿ. 11ನೇ ಪ್ರಶ್ನೆ ನೋಡ್ರಿ. ಕನ್ನಡದ ರತ್ನಾತ್ರಯರು ಎಂದು ಯಾರನ್ನು ಕರೆಯುತ್ತಾರೆ? ನೋಡ್ರಿ, ಕನ್ನಡದ ರತ್ನಾತ್ರಯರು ಎಂದು ಯಾರನ್ನು ಕರೀತಾರೆ ಅಂದರೆ ಉತ್ತರ ನೋಡ್ರಿ, ಪಂಪ, ಪೊನ್ನ, ರನ್ನ. ಯಾರ್ರಿ? ಪಂಪ, ಪೊನ್ನ, ರನ್ನ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ವಿವರಣೆ ನೋಡ್ರಿ. ಹಳೆಗನ್ನಡ ಸಾಹಿತ್ಯದ ಈ ಮೂವರು ಶ್ರೇಷ್ಠ ಕವಿಗಳನ್ನು ರತ್ನಾತ್ರಯರೆಂದು ಕರೆಯುತ್ತಾರೆ. ಹೌದಾ? 12ನೇ ಪ್ರಶ್ನೆ ನೋಡ್ರಿ. ಕೈ ಕೊಡು ಈ ನುಡಿಗಟ್ಟಿನ ಅರ್ಥವೇನು ಅಂತ ಕೊಟ್ರೆ. ಹೌದಾ? ಉತ್ತರ ನೋಡ್ರಿ. ಕೈ ಕೊಡು ಅಂದ್ರೆ ಏನ್ರಿ? ಮೋಸ ಮಾಡು ಅಥವಾ ಕೈ ಬಿಡು ಅಂತ ಅರ್ಥ ಆಗತ್ತೆ ರೀ. ಏನಾಗುತ್ತೆ ರೀ? ಮೋಸ ಮಾಡು ಅಥವಾ ಕೈ ಬಿಡು. ಇದಕ್ಕೆ ಸರಿಯಾದ ಅರ್ಥ ಆಗತ್ತೆ ರೀ. ವಿವರಣೆ ನೋಡ್ರಿ. ಸಂದರ್ಭಕ್ಕೆ ತಕ್ಕಂತೆ ವಿಶೇಷ ಅರ್ಥ ನೀಡುವ ಪದಪುಂಜಗಳೇ ನುಡಿಗಟ್ಟುಗಳು. ಏನಾಗುತ್ತೆ ರೀ? ಸಂದರ್ಭಕ್ಕೆ ತಕ್ಕಂತೆ ವಿಶೇಷ ಅರ್ಥ ನೀಡುವುದಕ್ಕೆ ಏನಂತ ಕರೀತಾರೆ ರೀ? ಪದಪುಂಜಗಳಿಗೆ ನುಡಿಗಟ್ಟು ಅಂತಂದೇಳಿ ಕರೀತಾರೆ. ಅದೇ ರೀತಿ 13ನೇ ಪ್ರಶ್ನೆ ನೋಡ್ರಿ. ನಾವು ಎಂಬುದು ಯಾವ ಪುರುಷಕ್ಕೆ ಉದಾಹರಣೆಯಾಗಿದೆ? ನೋಡ್ರಿ, ಉತ್ತರ ನೋಡ್ರಿ. ಉತ್ತರ ಯಾವುದ್ರಿ? ಉತ್ತಮ ಪುರುಷ ಆಗತ್ತೆ ರೀ. ಯಾವುದಾಗತ್ತೆ ರೀ? ಉತ್ತಮ ಪುರುಷ. ಇದು ಬಹುವಚನ ಆಗತ್ತೆ ರೀ. ಹೌದಾ? ಉತ್ತಮ ಪುರುಷ. ವಿವರಣೆ. ತನ್ನನ್ನು ಅಥವಾ ಕುರಿತು ಹೇಳಿಕೊಳ್ಳುವಾಗ ಉತ್ತಮ ಪುರುಷಕ್ಕೆ ಆಗಾಗುತ್ತೆ. ನಾನು ಉತ್ತಮ, ನೀನು ಮಧ್ಯಮ, ಅವನು ಪ್ರಥಮ ಪುರುಷಾರ್ಥಗಳಂತಂದೇಳಿ ಕರಿತಾರೆ. ಹೌದಾ? ಅದೇ ರೀತಿ 14 ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಉತ್ತಮ ಪುರುಷ ಆಗುತ್ತೆ. ಹೌದಾ? 14ನೇ ಪ್ರಶ್ನೆ ನೋಡ್ರಿ. ಸ್ವರಗಳ ಸಹಾಯವಿಲ್ಲದೆ ಉಚ್ಚರಿಸಲು ಸಾಧ್ಯವಾಗದ ಅಕ್ಷರಗಳನ್ನು ಏನೆಂದು ಕರೀತಾರೆ ಅಂತ ಕೊಟ್ರು. ಸ್ವರಗಳ ಸಹಾಯವಿಲ್ಲದೆ ಅವಕ್ಕೆ ಉಚ್ಚರಿಸಲು ಸಾಧ್ಯವಾಗಲ್ರಿ ಅಂಥ ಅಕ್ಷರಗಳಿಗೆ ಏನಂತ ಕರೀತಾರೆ ರೀ? ವ್ಯಂಜನಾಕ್ಷರಗಳಂತ ಕರೀತಾರೆ. ಏನ್ರಿ? ವ್ಯಂಜನಗಳು ಅಂತ ಕರೀತಾರೆ. ಏನ್ರಿ? ವ್ಯಂಜನಗಳು ಅಂತ ಕರೀತಾರೆ. ಹೌದಾ? ಇವರ ನೋಡ್ರಿ. ವ್ಯಂಜನಗಳು ಸ್ವತಂತ್ರವಲ್ಲ. ಅವುಗಳ ಉಚ್ಚಾರಣೆಗೆ ಸ್ವರದ ನೆರವು ಬೇಕೇ ಬೇಕು. ಹೌದಲ್ರಿ? ಸ್ವರಗಳಿಂದನೇ ವ್ಯಂಜನ ಹೌದಲ್ರಿ? ಆದ್ದರಿಂದ ಕ ಇಲ್ಲಿ ಕೊಟ್ಟರೆ ನೋಡಿ ಉದಾಹರಣೆ. ಖ ಪ್ಲಸ್ ಹ ಏನಾಗುತ್ತೆ ರೀ? ಖ ಪ್ಲಸ್ ಹ ಇಸ್ ಈಕ್ವಲ್ ಟು ಖ ಆಗುತ್ತೆ. ಹೌದಲ್ರಿ? ಕ ಆಗುತ್ತೆ. ಹೌದಾ? ಅದೇ ರೀತಿಯಾಗಿ 15ನೇ ಪ್ರಶ್ನೆ ನೋಡ್ರಿ. ಬರಹಗಾರ ಪದದಲ್ಲಿರೋ ಪ್ರತ್ಯಯ ಯಾವುದು ಅಂತ ಕೊಟ್ರೆ. ಹೌದಾ? ಉತ್ತರ ಯಾವುದು ನೋಡ್ರಿ. ಬರಹಗಾರ ಪದದಲ್ಲಿರೋ ಪ್ರತ್ಯಯ ಯಾವುದ್ರಿ? ಗಾರ. ನಾಮಪದದ ಮುಂದೆ ಸೇರಿ ಹೊಸ ಅರ್ಥ ನೀಡುವ ಪ್ರತ್ಯಯವಿದು. ಇದು ಬರಹಗಾರ ಯಾವುದಾಗತ್ತೆ ರೀ? ತದ್ದಿಂತ ನಾಮ ಆಗತ್ತೆ. ಹೌದಾ? ಬರಹಗಾರ. ಇದಕ್ಕೆ ಪ್ರತ್ಯಯ ಯಾವುದಾಗತ್ತೆ ರೀ? ಗಾರ. ಉತ್ತರ ಸರಿಯಾದ ಉತ್ತರ ಗಾರ ಆಗತ್ತೆ ರೀ. ಹೌದಾ? ಅದೇ ರೀತಿ 16ನೇ ಪ್ರಶ್ನೆ ನೋಡ್ರಿ. ಮನೆ ಇದು ಯಾವ ವ್ಯಾಕರಣ ಅಂಶಕ್ಕೆ ಉದಾಹರಣೆ ನೋಡ್ರಿ. ಮನೆ ಅಂದರೆ ಯಾವ್ದ್ರಿ? ಉತ್ತರ ನೋಡ್ರಿ. ದ್ವಿರುಕ್ತಿ ಆಗುತ್ತೆ. ಒಂದು ಪದವು ವಿಶೇಷ ಅರ್ಥದಲ್ಲಿ 2 ಬಾರಿ ಸತತವಾಗಿ ಬರುವುದಕ್ಕೆ ಏನಂತ ಕರಿತಾರೆ? ದ್ವಿರುಕ್ತಿ ಅಂತಂದೇಳಿ ಕರೀತಾರೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ದ್ವಿರುಕ್ತಿ. 17ನೇ ಪ್ರಶ್ನೆ ನೋಡ್ರಿ. ಗಜ ಪದದ ಸ್ತ್ರೀಲಿಂಗ ರೂಪವೇನು ಅಂತ ಕೊಡ್ರಿ. ಉತ್ತರ ನೋಡ್ರಿ. ಗಜ ಅಥವಾ ಹೆಣ್ಣಾನೆ. ಸಾಮಾನ್ಯವಾಗಿ ಗಜದ ಸ್ತ್ರೀಲಿಂಗವಾಗಿ ಧೇನು ಎಂಬ ಹಸುಗಳಿಗೆ ಬಳಸಿದರೂ ಆನೆಗೆ ಹೆಣ್ಣಾನೆ ಎಂಬ ಪದವನ್ನು ಕರೀತಾರೆ. ಆದ್ದರಿಂದ ಗಜ ಪದ ಸ್ತ್ರೀಲಿಂಗ ರೂಪ ಯಾವುದು ಅಂದರೆ ಹೆಣ್ಣಾನೆ ಅಥವಾ ಗಜ ಅಂತಂದೇಳಿ ಕರೀತಾರೆ. ಹೌದಾ? 18ನೇ ಪ್ರಶ್ನೆ ನೋಡ್ರಿ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಕೊಟ್ಟರು. ಹೌದಾ? ಇದಕ್ಕೆ ಉತ್ತರ ಯಾವುದ್ರಿ? ಕುವೆಂಪು. ಹೌದಾ? ಕುವೆಂಪು ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ರೀ. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ರೀ. ವಿವರಣೆ ನೋಡ್ರಿ. ಇವರಿಗೆ 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸೈತ್ರಿ. ಅದೇ ರೀತಿ ನೋಡ್ರಿ. 19ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಅವ್ಯಯ ಪದ? ಮನೆ ಮತ್ತು ಕಾಡು, ಶಾಲೆ. ಹೌದಾ? ಇದಕ್ಕೆ ಅವ್ಯಯ ಪದ ಯಾವುದ್ರಿ? ಮತ್ತು. ಹೌದಾ? ವಿವರಣೆ ನೋಡ್ರಿ. ಇದಕ್ಕೆ ಯಾವುದ್ರಿ? ಮತ್ತು. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ವಿವರಣೆ ನೋಡ್ರಿ. ಲಿಂಗ ವಚನ ವಿಭಕ್ತಿಗಳಿಗಿಂತ ರೂಪ ಬದಲಾಗದ ಪದಗಳೇ ಅವ್ಯಯಗಳು. ಅವು ಏನಕ್ಕವ್ರಿ? ರೂಪ ಬದಲಾಗಲ್ರಿ. ಹೌದಾ? ಅದಕ್ಕೆ ಅವ್ಯಯಗಳು ಅಂತ ಕರಿತಾರೆ. ಹೌದಾ? ಅದೇ ರೀತಿ 20ನೇ ಪ್ರಶ್ನೆ ನೋಡ್ರಿ. ತೋಟದಲ್ಲಿ ಹೂವು ಅರಳಿದೆ. ಇಲ್ಲಿರುವ ಕ್ರಿಯಾಪದ ಯಾವುದು ಅಂತ ಕೊಟ್ರು. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ? ಅರಳಿದೆ. ನೋಡ್ರಿ.
ಅರಳಿದೆ ಎಂಬ ಉತ್ತರ ಸರಿಯಾಗುತ್ತೆ. ಹೌದಲ್ರಿ? ಕೆಲಸ ಅಥವಾ ಸ್ಥಿತಿಯನ್ನು ಸೂಚಿಸುವ ಪದವೇ ಕ್ರಿಯಾಪದ ಅಂತಂದೇಳಿ ಕರಿತೇವೆ. ಹೌದಾ ರೀ? ಇವು ಕನ್ನಡದ 20 ಪ್ರಮುಖ ಮಾದರಿ ಪ್ರಶ್ನೋತ್ತರಗಳ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ. ಮುಂದಿನ ವಿಡಿಯೋವನ್ನು ನೋಡಲು ನಮ್ಮ ಯೂಟ್ಯೂಬ್ ಶಿಕ್ಷಣ ದೀಪ ಎಂಬ ಯೂಟ್ಯೂಬ್ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್.